ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತೆ ವಿಜಯ್ ದೇವರಕೊಂಡ ಮದ್ವೆ ಆಗಿ ತಿಂಗಳೇ ಆಗಿದೆ. ರಾಜಸ್ಥಾನದ ಉದಯಪುರದಲ್ಲಿ ಇವರಿಬ್ರು ಮದ್ವೆ ಆಗಿದ್ರು. ಅಲ್ಲಿ ಕೆಲವೊಂದಿಷ್ಟು ಜನಗಳಿಗೆ ಮಾತ್ರ ಆಹ್ವಾನವನ್ನ ಕೊಟ್ಟಿದ್ರು. ಎಲ್ಲರನ್ನೂ ಕೂಡ ಅಲ್ಲಿ ಕರ್ಸಿರ್ಲಿಲ್ಲ. ಇನ್ನು ಅದಾದ ನಂತರ ವಿಜಯ್ ಹುಟ್ಟೂರಿನಲ್ಲಿ ಸಂಭ್ರಮಾಚರಣೆಯನ್ನು ಕೂಡ ಮಾಡಿದ್ರು. ಪೂಜೆಯನ್ನ ಮಾಡಿಸಿದ್ರು. ಊರಿನಲ್ಲಿರುವಂತಹ ಎಲ್ಲರಿಗೂ ಕೂಡ ಊಟವನ್ನು ಕೂಡ ಹಾಕ್ಸಿದ್ರು. ಅದಾದ ನಂತರ ಹೈದರಾಬಾದ್‌ನಲ್ಲಿ ರಿಸೆಪ್ಷನ್ ಕೂಡ ಮುಗಿಸಿದ್ರು. ಥೈಲ್ಯಾಂಡ್‌ನಲ್ಲಿ ಬಡ್ಡಿ ಮೂನ್ ಅಲಿಯಾಸ್ ಹನಿಮೂನ್ ಎಲ್ಲ ಕೂಡ ಮುಗಿಸಿ ವಾಪಸ್ ರಣಬಾಲಿ ಸಿನಿಮಾದ ಶೂಟಿಂಗಿಗೆ ರಶ್ಮಿಕಾ ಮತ್ತೆ ವಿಜಯ್ ಇಬ್ರು ಕೂಡ ಭಾಗವಹಿಸಿದ್ರು. ಇದೀಗ ಮದುವೆಯಾದ ಬಳಿಕ ಮೊದಲ ಬಾರಿಗೆ ತಮ್ಮ ಹುಟ್ಟೂರಾಗಿರುವಂತಹ ಕೊಡಗಿಗೆ ರಶ್ಮಿಕಾ ಮಂದಣ್ಣ ಅವರು ವಿಜಯ್ ದೇವರಕೊಂಡ ಜೊತೆ ಬಂದಿದ್ರು. ಏಪ್ರಿಲ್ 5ಕ್ಕಷ್ಟೇ ರಶ್ಮಿಕಾ ಮಂದಣ್ಣ ಅವರು 30 ವರ್ಷಕ್ಕೆ ಕಾಲಿಟ್ಟಿದ್ರು. ಅವರ ಹುಟ್ಟುಹಬ್ಬ ಕೂಡ ಆಚರಿಸಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ತಾಯಿ ಮನೆಗೆ ಪತಿ ಸಮೇತ ರಶ್ಮಿಕಾ ಮಂದಣ್ಣ ಬಂದಿದ್ರು. ಇನ್ನು ಮಗಳಿಗೆ ತಂದೆ ಮದನ್ ಅವರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಉಡುಗೊರೆಯನ್ನು ಕೂಡ ಕೊಟ್ಟಿದ್ದಾರೆ. ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಡಿಕೇರಿಯ ಕಕ್ಕಬ್ಬೆ ಗ್ರಾಮದಲ್ಲಿರುವಂತಹ ಪಾಡಿ ಇಕ್ಕುತ್ತಪ್ಪ ದೇವಸ್ಥಾನಕ್ಕೆ ಈ ದಂಪತಿ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಮಗಳ ಮದುವೆ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ತಮ್ಮ ಆಪ್ತರಿಗಷ್ಟೇ ಒಂದಿಷ್ಟು ಔತಣಕೂಟವನ್ನು ಕೂಡ ಏರ್ಪಡಿಸಿದ್ರು ಮಂದಣ್ಣ ಫ್ಯಾಮಿಲಿಯವರು. ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿರುವಂತಹ ಸೆರೆನಿಟಿ ಕನ್ವೆನ್ಷನ್ ಹಾಲ್‌ನಲ್ಲಿ ಈ ಒಂದು ಡಿನ್ನರ್ ಪಾರ್ಟಿ ಕಮ್ ರಿಸೆಪ್ಷನ್ ಕೂಡ ನಡೀತು ವಿಜಯ್ ಮತ್ತೆ ರಶ್ಮಿಕಾ ಮಂದಣ್ಣ ಅವ್ರದ್ದು. ಇನ್ನು ವಿಜಯ್ ದೇವರಕೊಂಡ ಕಪ್ಪು ಬ್ಲೇಸರ್, ಟ್ರೌಸರ್ ಮತ್ತೆ ಬಿಳಿ ಶರ್ಟ್ ನಲ್ಲಿ ಕಾಣಿಸ್ಕೊಂಡ್ರೆ, ರಶ್ಮಿಕಾ ಮಂದಣ್ಣ ಗುಲಾಬಿ ಮತ್ತೆ ಆಲಿವ್ ಹಸಿರು ಬಣ್ಣದ ಸಿಲ್ಕ್ ಸೀರೆಯಲ್ಲಿ ಕಂಗೊಳಿಸಿದ್ರು. ಕೊಡವ ಶೈಲಿಯಲ್ಲೇ ಇವರು ಸೀರೆಯನ್ನ ಕೂಡ ಉಟ್ಟಿದ್ದು ವಿಶೇಷವಾಗಿತ್ತು. ತಮ್ಮ ಮುದ್ದಿನ ಮಗಳು ರಶ್ಮಿಕಾ ಮಂದಣ್ಣಗೆ ಅವರ ತಂದೆ ಮದನ್ ಮಂದಣ್ಣ ಸೆರೆನಿಟಿ ಬಂಗಲೆಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈ ಸೆರೆನಿಟಿ ಬಂಗಲೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಂದು ಬಂಗಲೆಯಾಗಿದೆ. ವಿರಾಜಪೇಟೆಯ ಉಪನೋಂದಣಾ ಕಚೇರಿಯಲ್ಲಿ ಮಗಳ ಜೊತೆ ಪೋಷಕರು ಕೂಡ ಕಾಣಿಸಿಕೊಂಡಿದ್ದು, ಇದೀಗ ತಮ್ಮ ಮತ್ತೆ ಸುಮನ್ ಮಂದಣ್ಣ ಹೆಸರಿನಲ್ಲಿದ್ದಂತಹ ಈ ಐಷಾರಾಮಿ ಬಂಗಲೆಯನ್ನ ರಶ್ಮಿಕಾ ಹೆಸರಿಗೆ ಬದಲಾಯಿಸಿ ಕೊಟ್ಟಿದ್ದಾರೆ ಮದನ್ ಮಂದಣ್ಣ ಅವರು. ತಾವು ವಾಸವಿದ್ದಂತಹ ಈ ಐಷಾರಾಮಿ ಮನೆಯನ್ನೇ ಮಗಳಿಗೆ ದಂಪತಿ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಪ್ರಕೃತಿ ಮಡಿಲಲ್ಲಿರುವಂತಹ ಈ ಒಂದು ದೊಡ್ಡ ಬಂಗಲೆ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಆಸ್ತಿ ವರ್ಗಾವಣೆಗೆ ಸಂಬಂಧಿಸಿ ಕಾನೂನು ಪ್ರಕ್ರಿಯೆ ಕೂಡ ಮುಗಿದಿದ್ದು, ಅಧಿಕೃತವಾಗಿ ಸೆರೆನಿಟಿ ಬಂಗಲೆ ಈಗ ರಶ್ಮಿಕಾ ಹೆಸರಿನಲ್ಲಿದೆ. ಅಂದಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮದನ್ ಹಾಗೂ ಸುಮನ್ ದಂಪತಿಗೆ ಮತ್ತೊಬ್ಳು ಮಗಳು ಕೂಡ ಇದ್ದಾರೆ. ಕೆಲ ವರ್ಷಗಳಿಂದ ವಿಜಯ್ ಮತ್ತೆ ರಶ್ಮಿಕಾ ಡೇಟಿಂಗ್ ಮಾಡ್ತಾ ಇದ್ರು. ಆದ್ರೆ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ಎಲ್ಲರಿಗೂ ಕೂಡ ಹೇಳ್ತಾ ಇದ್ರು. ಯಾರಿಗೂ ಕೂಡ ತಮ್ಮ ಒಂದು ಮದ್ವೆ ವಿಚಾರ, ಲವ್ ವಿಚಾರನ ಬಿಟ್ಕೊಟ್ಟಿರ್ಲಿಲ್ಲ. ಅಂತಿಮವಾಗಿ ಇವರು ಫೆಬ್ರವರಿ 26ರಂದು ರಾಜಸ್ಥಾನದ ಉದಯಪುರದಲ್ಲಿ ಮದ್ವೆ ಆಗಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಈಗ ರಣಭಾಲಿ ಚಿತ್ರ ಇವರಿಬ್ಬರ ಮುಂದೆ ಇದ್ದು, ಇವರಿಬ್ರು ಮದ್ವೆ ಆದ ನಂತರ ಬರ್ತಾ ಇರುವಂತಹ ಒಟ್ಟಿಗೆ ತೆರೆ ಹಂಚ್ಕೊಳ್ತಾ ಇರುವಂತಹ ಚಿತ್ರ ಇದಾಗಿದೆ. ಕೊಡಗಿನಲ್ಲಿ ನಡೆದಂತಹ ಒಂದು ಸಿಂಪಲ್ ರಿಸೆಪ್ಷನ್ ಆದ್ರೂ ಕೂಡ ಎಲ್ಲರ ಗಮನವನ್ನ ಸೆಳೆದಿದೆ ಈ ಒಂದು ರಿಸೆಪ್ಷನ್. ಯಾಕಂದ್ರೆ ರಶ್ಮಿಕಾ ಮಂದಣ್ಣ ತಮ್ಮ ಹುಟ್ಟೂರು, ತಮ್ಮ ಊರು ಆಗಿರುವಂತಹ ಕೊಡಗಿನ ಶೈಲಿಯಲ್ಲೇನೆ ಮಿಂಚಿದ್ದಾರೆ. ಎಲ್ಲರಿಗೂ ಕೂಡ ತಮ್ಮ ಕೊಡವ ಭಾಷೆಯಲ್ಲೇನೆ ತಮ್ಮ ಪತಿಯನ್ನ ತಮ್ಮ ಊರಿನ ಜನರಿಗೆ ಪರಿಚಯಿಸಿದ್ದಾರೆ. ಇದು ಅಭಿಮಾನಿಗಳಿಗೆ ಒಂಥರ ಖುಷಿಯನ್ನು ಕೊಟ್ಟಿದೆ. ಮತ್ತೆ ನೋಡೋರಿಗೆ ನಿಜವಾಗ್ಲೂ ಇದೊಂದು ಒಂಥರ ಮದುವೆ ಚಾರ್ಮ್ ಅಂತಾನೆ ಹೇಳ್ಬೋದು ಅಂತ ತುಂಬಾ ಜನ ಕಮೆಂಟ್ ಅನ್ನು ಕೂಡ ಹಾಕ್ತಾ ಇದ್ದಾರೆ. ನಿಮ್ಗೇನ್ ಅನ್ಸುತ್ತೆ ಈ ವಿಡಿಯೋ ಬಗ್ಗೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಹಾಕಿ. ಹಾಗೆ ಇಲ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ದೇ ಸ್ಪೆಷಲ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.